ದಾನಿಗಳ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಬಂದಿರೋದು ಒಂದು ಬೆಣ್ಣೆ ಇಡ್ಲಿ ತಿನ್ನೋಕ್ಕೆ. ಸಖತ್ತಾಗಿರೋ ಒಂದು ಹೋಟೆಲು ಇದು ಇರುವಂಥದ್ದು ಕತ್ರಿಗುಪ್ಪೆ ನಿಯರು. ಇಲ್ಲಿಗೆ ತುಂಬ ಜನ ಬರೋದು. ಇಲ್ಲಿನ ಸ್ಪೆಷಲ್ ಬಿಡದಿ ತಟ್ಟೆ ಇಡ್ಲಿ ತಿನ್ನೋಕ್ಕೆ. ನಾನಂತೂ ಕಾಯ್ತಾ ಇದ್ದೆ, ಯಾಕಂದರೆ ದೋಸೆನೂ ಸಿಕ್ಕಾಪಟ್ಟೆ ಸ್ಪೆಷಲ್ಲು, ಬೆಣ್ಣೆನೂ ಸಿಕ್ಕಾಪಟ್ಟೆ ಸ್ಪೆಷಲ್ಲು. ಬನ್ನಿ ಸರ್ ನಮಸ್ಕಾರ ಸರ್. ನಾವು 25 ವರ್ಷದಿಂದ ನಾವು ಬಿಡದಿನಲ್ಲಿ ವರ್ಕ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ವರ್ಕ್ ಮಾಡಿ ಅಲ್ಲಿ ನಾವು ಬಸವೇಶ್ವರ ನಗರ ಬರ್ತೀವಿ. ಅಲ್ಲಿ 17 ವರ್ಷ ನಾವು ಇದೇ ಹೋಟ್ಲನ್ನ ನಡ್ಸ್ಕೊಂಡು ಬರ್ತಾಯಿದ್ವಿ. ಅದಾದಮೇಲೆ ಲಾಕ್ಡೌನ್ ಆದಮೇಲೆ ಪದ್ಮನಾಭ ನಗರಕ್ಕೆ ಬರ್ತೀವಿ. ಪದ್ಮನಾಭ ನಗರದಲ್ಲಿ 1 ವರ್ಷ ನಾವು ಸ್ಟಾರ್ಟ್ ಮಾಡಿ ಬಸವೇಶ್ವರ ನಗರದಲ್ಲಿ ಕ್ಲೋಸ್ ಮಾಡಿ ಈಗ ಪದ್ಮನಾಭ ನಗರದ 1 ಬ್ರಾಂಚ್ ಇದೆ. ಇಲ್ಲಿ ಇದು 2ನೇ ಬ್ರಾಂಚ್ ನಮ್ಮದು. ಬಿಡದಿ ತಟ್ಟೆ ಇಡ್ಲಿ ಹೋಟೆಲ್ ಅನ್ನೋದೇ ಇಲ್ಲಿ ಪ್ಯೂರು ಬಿಡದಿನಲ್ಲಿ ಇರ್ತಕ್ಕಂಥದ್ದೇ ಇದು ಇಲ್ಲಿ ನಾವು ಮಾಡೋದು. ನಾವು ಬಿಡದಿ ತಟ್ಟೆ ಇಡ್ಲಿ ಹೋಟ್ಲಿಂದ ಬಂದಮೇಲೆ ಸುಮಾರು ಬಿಡದಿ ತಟ್ಟೆ ಇಡ್ಲಿ ಅಂತ ಮಾಡ್ಕೊಂಡಿದ್ದಾರೆ. ಅದು ಯಾವುದು ನಮ್ಮದಲ್ಲ. ಬಿಡದಿ ತಟ್ಟೆ ಇಡ್ಲಿ ಹೋಟೆಲ್ ಅನ್ನೋದು ನಮ್ಮದು. ಸುಮಾರು 2 ವಾರದಿಂದ ಇಲ್ಲಿ ಬರ್ತಿದ್ದೀನಿ. ಆಲ್ಮೋಸ್ಟ್ ಲೈಕ್ 4 to 5 days ವೀಕ್ ಆಗಿದೆ ಬಂದಾಗೆಲ್ಲ ತಟ್ಟೆ ಇಡ್ಲಿ ಟೈಮ್ ಸರಿಯಾಗಿ ಕೊಡ್ತಾರೆ, ಬೇಗ ಕೊಡ್ತಾರೆ. ಪ್ಲಸ್ ಮನೇಲಿ ತಿಂದಂಗೆ ಅನಿಸುತ್ತೆ. ಪ್ಲಸ್ ಸ್ಟೂಡೆಂಟ್ ಫ್ರೆಂಡ್ಲಿನೂ ಕೂಡ. ನಾವು ತುಂಬ ಖರ್ಚು ಮಾಡೋಕ್ಕಾಗಲ್ಲ. ಬೇರೆ ಕಡೆ ಎಲ್ಲ 100 rupees ಹಂಗೆ ಮಾಡ್ತಾರೆ. ಬಟ್ ಇಲ್ಲಿ 40 rupeesಗೆ 2 ತಟ್ಟೆ ಇಡ್ಲಿ ಕೊಡ್ತಾರೆ. ಬೇಕಿದ್ರೆ 1 ತಟ್ಟೆ ಇಡ್ಲಿನೂ ತೊಗೊಂಡ್ಬಿಟ್ಟು 20 rupeesಗೆ. ಮಸಾಲೆ ದೋಸೆನೂ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಘೀ ಪುಡಿ ಓಪನ್ ದೋಸೆ ಅದನ್ನು ಟ್ರೈ ಮಾಡಿ ಇಲ್ಲಿ ಬಂದರೆ ಅಷ್ಟ. They have amazing dosas and idlis and vadas and all. So being a South Indian, I really relish on having yummy dosas and idlis. And Mr. Lokesh is the humblest man I have ever seen. ನೀವೇನಾದರೂ ಬೆಂಗಳೂರಲ್ಲಿದ್ದು ಇಡ್ಲಿ ದೋಸೆ ತಿನ್ನಬೇಕಂದ್ರೆ ಬಿಡದಿ ತಟ್ಟೆ ಇಡ್ಲಿ ಇಸ್ ದ ಬೆಸ್ಟ್. ಬನಶಂಕರಿಯಲ್ಲಿ ಇಲ್ಲಿರೋರೆಲ್ಲ ಪ್ಲೀಸ್ ಕಮ್ ಆ್ಯಂಡ್ ಹ್ಯಾವ್ ಆ್ಯಂಡ್ ಎಂಜಾಯ್ ಯುವರ್ ಫುಡ್ ಹಿಯರ್. ಥ್ಯಾಂಕ್ ಯು. ನಾವು ಬಿಡದಿನಲ್ಲಿ ನಾನು ರೇಣುಕಾದಲ್ಲಿ 25 ವರ್ಷದಿಂದ ನಾನು ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ ವರ್ಕ್ ಮಾಡಾದಮೇಲೆ ನಾವು ಬೆಂಗಳೂರಿಗೆ ಬಿಡದಿ ತಟ್ಟೆ ಇಡ್ಲಿ ಎಲ್ಲ ಬೆಂಗಳೂರಿಂದ ಬಿಡದಿಗೆ ಹೋಗ್ತಾರಲ್ಲ ಅಂತೇಳಿ ಆ ಒಂದು ಕಾನ್ಸೆಪ್ಟಿಂದ ಬೆಂಗಳೂರಲ್ಲಿ ಯಾಕೆ ಕೊಡಬಾರ್ದು ಇಡ್ಲಿ ಅಂತೇಳಿ ನಾವು ಬಸವೇಶ್ವರ ನಗರದಲ್ಲಿ ಓಪನ್ ಮಾಡ್ತೀವಿ 25 ವರ್ಷದಿಂದ. ಈಗ 2 ಬ್ರಾಂಚ್ ಇದೆ ನಮ್ಮದು. ಬಿಡದಿ ತಟ್ಟೆ ಇಡ್ಲಿ ಹೋಟೆಲ್ ಅನ್ನೋದು ನಮ್ಮದು. ಬಿಡದಿನಲ್ಲಿ ಏನು ಕಾನ್ಸೆಪ್ಟ್ ಇದೆ ಅದೇ ಕಾನ್ಸೆಪ್ಟ್ನ ಬಿಡದಿ ತಟ್ಟೆ ಇಡ್ಲಿಯಿಂದ ಕೊಡ್ತಾಯಿದ್ವಿ. ಇದು 2nd ಬ್ರಾಂಚು ಬಿಡದಿ ತಟ್ಟೆ ಇಡ್ಲಿ ಹೋಟೆಲು. ನಾವು ಬಿಡದಿ ತಟ್ಟೆ ಇಡ್ಲಿ ಅಂತಕ್ಕಂಥದ್ದು ನಾವು ಯಾವುದೇ ಥರದ ಲೋಕಲ್ ಅಕ್ಕಿನ ಬಳಸೋದಿಲ್ಲ ನಾವು. ಅದಕ್ಕೆ ಆಗ್ತಕ್ಕಂಥ ಅಕ್ಕಿನ 53 ರೂಪಾಯಿ 55 ರೂಪಾಯಿ ರೈಸ್ ಇರುತ್ತೆ ನಮ್ಮದು. ಒಳ್ಳೆ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತೀವಿ. ಕ್ವಾಂಟಿಟಿಗೆ ನಾವು ಶುಚಿಗೆ ನಾವು ಆದ್ಯತೆ ಕೊಡ್ತೀವಿ. ನಮ್ಮಲ್ಲಿ ಬಿಡದಿ ತಟ್ಟೆ ಇಡ್ಲಿ ಅಂತ ಹೈಲೈಟ್ ಇದೆ. ನಾವು ತಟ್ಟೆ ಇಡ್ಲಿಗೆ ಬಂದು ಒಂದು ಕೆಂಪು ಚಟ್ನಿ ಕೊಡ್ತೀವಿ, ಕಡಲೆ ಬೀಜದ, ಮತ್ತು ಇನ್ನೊಂದು ಕಾಯಿ ಚಟ್ನಿ ಕೊಡ್ತೀವಿ. ಅದಕ್ಕೆ ಸಾಗು ಕೊಡ್ತೀವಿ ಸರ್ ನಾವು. ಇಡ್ಲಿ ನಮ್ಮದು ತುಂಬ ಸಾಫ್ಟ್ ಇರುತ್ತೆ. ಬಿಡದಿನಲ್ಲಿ ಆಗಿರುತ್ತೋ ಇಲ್ಲೂ ಹಾಗೇ ಇರ್ತದೆ. ನಾವು ಬಿಡದಿನಲ್ಲಿ ವರ್ಕ್ ಮಾಡೋದ್ರಿಂದ ಇಲ್ಲಿ ಅದೇ ಥರದ ರೆಸಿಪಿನ ನಾವು ಕೊಡ್ತಾ ಬಂದಿದ್ದೀವಿ. 25 ವರ್ಷದಿಂದ ನಾವು ಇಡ್ಲಿ ಕಾನ್ಸೆಪ್ಟಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮಲ್ಲಿ ದೋಸೆ ಬಂದು ಮಸಾಲೆ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ, ಈರುಳ್ಳಿ ದೋಸೆ, ಪುದೀನ ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ, ಹಾಗೆ ಪುಡಿ ಮಸಾಲೆ ದೋಸೆ, ಓಪನ್ ಬಟರ್ ಮಸಾಲ, ಪ್ಲೇನ್ ದೋಸೆ. ಇದಕ್ಕೆಲ್ಲದಕ್ಕೂ ನಾವು ನಂದಿನಿ ಪ್ಯೂರ್ ತುಪ್ಪವನ್ನೇ ಬಳಸ್ತೀವಿ ಮತ್ತು ಬಟರ್ ಬಳಸ್ತೀವಿ ಸರ್. ನಂದಿನಿ ಬಟರೇ ಬಳಸ್ತೀವಿ ನಾವು. ಯಾವುದೇ ಥರದ ಆಯಿಲನ್ನು ಮಿಕ್ಸ್ ಮಾಡೋದಿಲ್ಲ. ಫೇವ್ರೇಟ್ ಇಲ್ಲಿ ತಟ್ಟೆ ಇಡ್ಲಿ, ಆಮೇಲೆ ವಡ ತೊಗೊತೀನಿ. ಮತ್ತು ಇವ್ರದ್ದು ಗೀ ರೈಸು ಸ್ವಲ್ಪ ಚೆನ್ನಾಗಿರುತ್ತೆ, ನನಗೆ ಅದು ಇಷ್ಟ. ಎಲ್ಲ ಕ್ಲೀನಾಗಿದೆ ಕಿಚನ್, ಅದೆಲ್ಲ ನಂಗೆ ಟೋಟಲಿ ಇಷ್ಟ ಇಲ್ಲಿ ತಿನ್ನೋಕ್ಕೆ ಬಿಡದಿ ತಟ್ಟೆ ಇಡ್ಲಿ. ಅದಕ್ಕೆ ಪಾರ್ಸಲ್ಲು ತೊಗೊಂಡು ಹೋಗ್ತಾ ಇದ್ದೀನಿ ನಾನು. I'm coming here like it's been 2 to 3 months regularly. It's very nice actually, especially idli and dosa.
dosa, it tastes like it is made of ghee, and there is taste of ghee also. It's actually nice place to try for a breakfast. Very nice place. ಅಂತೂ ಇವತ್ತಿನ ಬಿಡದಿ ತಟ್ಟೆ ಇಡ್ಲಿಲಿ ಒಂದೊಳ್ಳೆ ಬಿಸಿ ಬಿಸಿ ತಟ್ಟೆ ಇಡ್ಲಿ ಆರ್ಡ್ರ್ ಮಾಡಿದೆ. ಸೊ ಬಟ್ ಯಾವತ್ತೂ ನಾವು ಯೂಶ್ವಲಿ ಉದ್ದಿನೊಡೆ ಕಾಮನ್ ಆಗಿರುತ್ತೆ, ಸೊ ಅದಕ್ಕೆ ಬೇಡ ಅಂತ ನೋಡಿದಾಗಲೇ ಗರಿಯಾಗಿ ಕಾಣಿಸ್ತಾ ಇತ್ತು, ಮಸಾಲೆ ವಡೆ ಆರ್ಡ್ರ್ ಮಾಡಿದೆ. ಬನ್ನಿ ನೋಡೋಣ. ಅದಕ್ಕೆ ಸೊ 2 ಥರ ಚಟ್ನಿ. ಬಿಡದಿ ತಟ್ಟೆ ಇಡ್ಲಿ ಅಂದರೆ ಕೇಳೋದೇ ಬೇಡ. ಫಸ್ಟ್ ಆಫ್ ಆಲ್ ಇಡ್ಲಿ ನೋಡಿ, ಒಂದು ಹೇಳಬೇಕು, ಇಡ್ಲಿ ಸ್ಮೂತ್ ಇದೆ, ಆದರೆ ಅತಿ ತೆಳು ಇಲ್ಲ. ಅದು ನಾವು ಮೈಂಡ್ ನನಗೆ ಖುಷಿ ಆಗಿದೆ. ಯಾಕೆ ಗೊತ್ತಾ, ಅತಿ ತೆಳು ಇದ್ದರೆ ನೀವು ಅಂಥದ್ದು 10 ಇಡ್ಲಿ ತಿನ್ಬೋದು, ಬಟ್ ಮಜಾ ಕೊಡೋಲ್ಲ. ಇದು ನೋಡಿ ಎಷ್ಟು ತಿಕ್ಕಾಗಿದೆ ಇಡ್ಲಿ. ಅದು ಕೊಟ್ಟಿರೋ ಚಟ್ನಿ, ಮಸಾಲೆ ವಡೆ. ನೋಡೋಣ ಬಿಡದಿ ತಟ್ಟೆ ಇಡ್ಲಿ. ಈ ಒಂದು ತಟ್ಟೆ ಇಡ್ಲಿಯನ್ನು ಕಾಯಿ ಚಟ್ನಿ ಒಟ್ಟಿಗೆ ಒಂದು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಮೀಡಿಯಮ್ ನೋಡಿ, ಅತಿ ನೀರು ಅಲ್ಲ, ಅತಿ ದಪ್ಪನೂ ಅಲ್ಲ, ಪರ್ಫೆಕ್ಟಾಗಿ ಮಿಕ್ಸ್ ಆಗುತ್ತೆ ಆ ಇಡ್ಲಿ ಒಟ್ಟಿಗೆ. ಹಿಂಗಿರ್ಬೇಕು ನೋಡಿ ಚಟ್ನಿ. ಆಹಾ, ಅದ್ಭುತ ರುಚಿ. ಆ್ಯಕ್ಚುಲಿ ಆ ಚಟ್ನಿ ಇದೆ ಅಲ್ಲ, ಸ್ವಲ್ಪ ಸ್ಪೈಸಿ ಆಗಿದೆ ಆಯಿತಾ, ಮೀಡಿಯಮ್, ಏನು ಅತಿ ಸ್ಪೈಸಿ ಅಂತಲ್ಲ, ಬಟ್ ಆ ಇಡ್ಲಿ ತಿಕ್ನೆಸ್ಸು ಅದ್ಭುತ ನೋಡಿ. ಆಚೆ ಅತಿ ಸ್ಮೂತು ಅಲ್ಲ, ಮೀಡಿಯಮ್ ಕರೆಕ್ಟಾಗಿದೆ ಒಂದು ಇಡ್ಲಿ. ಬಿಡದಿ ತಟ್ಟೆ ಇಡ್ಲಿ ಅಂತ ಯಾಕೆ ಕರೀತಾರೆ, ಯಾಕೆ ಜನ ಬರ್ತಾರೆ ಅಂದರೆ ಇದು ನೋಡ್ಬೇಕು ನೀವು, ಪರ್ಫೆಕ್ಟ್ ಆಗಿದೆ. ಆಮೇಲೆ ಆ ಚಟ್ನಿ ಒಟ್ಟಿಗೆ ಕರೆಕ್ಟಾಗಿ ಅದು ನೋಡಿ ಹೆಂಗೆ ಮಿಕ್ಸ್ ಆಗುತ್ತೆ. ನಿಮಗೆ ಚಟ್ನಿ ಒಟ್ಟಿಗೆ ಹಿಂಗೆ ಮಿಕ್ಸ್ ಆಗಬೇಕು, ಆವಾಗಲೇ ಅದಕ್ಕೆ ಇಡ್ಲಿ. ಇವಾಗ ನೀರು ಅತಿ ನೀರಿದ್ದರೆ ನೀರಾಗಿ ಕಾಣಿಸುತ್ತೆ ನೋಡಿ, ಇಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಆ ಇಡ್ಲಿನೂ ಹಂಗೆ ಇದೆ. ಇದನ್ನು ಮಿಕ್ಸ್ ಮಾಡಿ ಬಟ್ ಇನ್ನೊಂದು ಇಲ್ಲಿ ನೋಡಿ, ಕೆಂಪು ಚಟ್ನಿ ಕೊಟ್ಟಿದ್ದಾರೆ. ಈ ಕೆಂಪು ಚಟ್ನಿ ಟೊಮೊಟೊ ಚಟ್ನಿ ಅನಿಸುತ್ತೆ ಇದು, ನೋಡೋಣ ತಿಂದು. ಸೊ ಈ ಒಂದು ಕೆಂಪು ಚಟ್ನಿ ಜೊತೆಗೆ ನೋಡಿ ಹಿಂಗಿರ್ಬೇಕು ಚಟ್ನಿ. ಆ ಕಾಯಿಗೆ ಈ ಕಾಯಿ ಸಮೇತ ನಿಮ್ಗೆ ಅದರಲ್ಲಿ ಅರ್ದಿರೋ ಕಾಯಿ ಸಮೇತ ಕಾಣಿಸುತ್ತೆ. ಹಂಗೆ ಬಂದರೆ ಮಜಾ ಅಂತ ಹೇಳೋದು. ಸೊ ನೋಡೋಣ ಹೆಂಗಿದೆ ರುಚಿ ಅಂತ. ಅದ್ಭುತ. ಆದರೆ ಒಂದೇನಂದರೆ ಈ ಚಟ್ನಿಗೋಳ್ಸ ಕಾಯಿ ಚಟ್ನಿನ ನಂಗೆ ಬೆಟರ್ ಅನಿಸ್ತು. ಯಾಕಂದರೆ ಇದು ಮೀಡಿಯಮ್ ಸ್ಪೈಸಿ ಬರುತ್ತೆ, ಬಟ್ ಕಾಯಿ ಚಟ್ನಿ ಸ್ವಲ್ಪ ಸ್ಪೈಸಿಯಾಗಿ ಕೊಟ್ಟಿರೋ ಈ ಒಂದು ಇಡ್ಲಿ ಜೊತೆ ಅದ್ಭುತವಾಗಿದೆ. ಮಸಾಲೆ ವಡೆ ಎಷ್ಟು ಚಿಕ್ಕದಾಗಿರುತ್ತೆ ಯೂಶ್ವಲಿ ಮಸಾಲೆ ವಡೆ, ಬಟ್ ಇಲ್ಲಿ ಗರಿಯಾಗಿ ದೊಡ್ಡದಾಗಿ ಕೊಟ್ಟಿದ್ದಾರೆ. ಒಂದು ಟೇಸ್ಟ್ ನೋಡೋಣ ಮಸಾಲೆ ವಡೆ. ಆಹಾ ನೋಡಿ, ಏನು ಪ್ಲೈನ್ ಮಸಾಲೆ ವಡೆ ಅಲ್ವೇ ಅಲ್ಲ, ಸೂಪರ್ ಆಗಿದೆ. ಎಲ್ಲ ಅದಕ್ಕೆ ಒಂದಿಷ್ಟು ಈರುಳ್ಳಿ, ಬೇಳೆಗಳು ಎಲ್ಲ ಹಾಕ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಎಷ್ಟು ಗರಿ ಅಂದರೆ ನೀವು ತಿಂತಾಯಿದ್ರೆ ಆ ಬಾಯಲ್ಲಿ ಬೇಳೆಗಳು ಹಾಕಿರೋ ಮಸಾಲ, ಆ ಫ್ಲೇವರ್ ಬಾಯಿಗೆ ಹಂಗೆ ಸಿಗುತ್ತೆ. ಸೊ ಚಟ್ನಿ ಜೊತೆ ಇನ್ನೊಂಚೂರು ನದ್ಕೊಕೊಂಡ್ರೆ ಆ್ಯಕ್ಚುಲಿ ನನಗೆ ನೋಡಿದಾಗ ಅವ್ರು ಹೇಳಿದ್ರು ಉದ್ದಿನ ವಡೆ, ಇಡ್ಲಿ ವಡೆ, ಆ ಮಸಾಲೆ ವಡೆ ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾಯಿತ್ತು, ಹೆಂಗಿರ್ಬೋದು ಟೇಸ್ಟು ಅಂತ. ಬಟ್ ಟೋಟಲಿ ನನಗಂತೂ ಇಲ್ಲಿನ ಇಡ್ಲಿ ಆಮೇಲೆ ವಡೆ ಎರಡೂ ಅದ್ಭುತವಾಗಿದೆ. ಬಿಡದಿ ತಟ್ಟೆ ಇಡ್ಲಿ ಯಾಕೆ ತಿನ್ನಬೇಕಂದ್ರೆ ಬನ್ನಿ ಇಲ್ಲೊಂದು ಸಲ ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಈಸಿ ಲ್ಯಾಂಡ್ ಮಾರ್ಕು ದೇವೇಗೌಡ ಪೆಟ್ರೋಲ್ ಬಂಕು. ನೀವೇನಾದರೂ ಕತ್ರಿಗುಪ್ಪೆ ಟುವರ್ಡ್ಸಿಂದ ಬರ್ತಾ ಇದ್ದೀರ, ದೇವೇಗೌಡ ಪೆಟ್ರೋಲ್ ಬಂಕು ನಿಮ್ಮ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಫ್ಲೈಓವರ್ ಹತ್ತಕ್ಕೆ ಹೋಗ್ಬೇಡಿ, ಅಲ್ಲೇ ಲೆಫ್ಟ್ ತೊಗೊಂಡ್ಬಿಟ್ರೆ ಸ್ಟ್ರೈಟ್ ಬಂದರೆ ಅಪ್ಪಲ್ಲಿ ಲೆಫ್ಟ್ ಸೈಡಲ್ಲಿದೆ ಬಿ ಡಿ ಎ ಕಾಂಪ್ಲೆಕ್ಸ್ ಹಿಂಬದಿ ಇದೆಯಲ್ಲ ಅದೇ ರೋಡು. ಈ ಕಡೆ ನೀವು ಜೆ ಪಿ ನಗರ ಸೈಡಿಂದ ಬರ್ತಿದ್ದಾರೆ, ಅಗೇನ್ ಅದೇ ದೇವೇಗೌಡ ಪೆಟ್ರೋಲ್ ಬಂಕ್ ಸರ್ಕಲ್ ರೈಟ್ ತೊಗೋಬೇಕಾಗುತ್ತೆ. ಡಿ ಮಾರ್ಟ್ ಕೂಡ ಇದೆ, ಅದರ ಹತ್ರನೇ ಬರುತ್ತೆ. ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ಹಾಗೆ ಇದರ ಅಡ್ರೆಸ್ಸು, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ಏನಾಗ್ತಾ ಇರಿ. ಟೇಕ್ ಕೇರ್, ಬಾಯ್.